ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವಿವತ್ತು ಇದು ನೋಡುವ ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಆದಂಥ PLI RPLI ಸಂವತ್ಸರ ಮತ್ತು ಯಾವ ಏಜ್ಗೆ ಎಷ್ಟು ಕಟ್ಟಿದರೆ ಎಷ್ಟು ಬರುತ್ತೆ, ಯಾವ ಮಂತ್ಲಿ ಕಟ್ಬೋದಾ ಮತ್ತು ತಿಂಗಳಿಗೆ ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಪೋಸ್ಟ್ ಇನ್ಫೋ ಅಂತ ಸರ್ಚ್ ಮಾಡಿ. ಈ ರೀತಿ ಒಂದು ಆ್ಯಪ್ ಬರುತ್ತೆ. ಅದು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಟೋಮೆಟಿಕ್ಲಿ ಈ ರೀತಿ ಬರುತ್ತೆ. ನೀವು ಇಲ್ಲಿ ಪೋಸ್ಟ್ ಆಫೀಸ್ ಸರ್ಚ್ ಮಾಡ್ಬೋದು, ಪೋಸ್ಟೇಜ್ ಕ್ಯಾಲ್ಕುಲೇಟರ್ ಮಾಡ್ಬೋದು, ಇನ್ಶೂರೆನ್ಸ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಮತ್ತು ನಾನಾ ಥರದ ಇನ್ನೂ ಭಾಳ ಇದಾವೆ ಆಪ್ಷನ್ಗಳಿದಾವೆ. ಇಲ್ಲಿ ನಾವು ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಬರುತ್ತೆ. ಏಜೆಂಟ್ ಲಾಗಿನ್, ಕಸ್ಟಮರ್ ಲಾಗಿನ್, ಬಾಯ್ ಪಾಲಿಸಿ ಮತ್ತು ಪ್ರೀಮಿಯಂ ಕ್ಯಾಲ್ಕುಲೇಟರ್. ನಮಗೆ ಬೇಕಾಗಿರೋದಕ್ಕೆ ಪ್ರೀಮಿಯಂ ಕ್ಯಾಲ್ಕುಲೇಟರ್. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮಲ್ಲಿ ಇನ್ಶೂರೆನ್ಸ್ ಆದಂಥ PLI ಮತ್ತು RPLI ಎರಡು ಇನ್ಶೂರೆನ್ಸ್ಗಳನ್ನು ಇಲ್ಲಿದ್ದಾವೆ. ಇಲ್ಲಿ ನಾವು PLI ಅಂದರೆ ನಿಮಗೆ ಗೊತ್ತಿರ್ಬೋದು ಯಾರೆಲ್ಲ ಮಾಡಿಸೋಕ್ಕಾಗುತ್ತೆ, ಯಾರೆಲ್ಲ ಮಾಡಿಸ್ಬೋದು ಅಂತ. PLI ಯಾವುದೇ ಜಾಬ್ನಲ್ಲಿರೋರು, ಅದೇ ರೀತಿ ಸೊಸೈಟಿ ಟೀಚರ್ ಆಗಲಿ, ಅಂಗನವಾಡಿ ಟೀಚರು, ಯಾವುದೇ ರೀತಿ ಗೌರ್ಮೆಂಟ್ ಜಾಬಲ್ಲಿದ್ದವ್ರು ಆಗುತ್ತೆ, ಮತ್ತು ಉದ್ಯೋಗ ಮಾಡೋರು ಸಹ ಆಗ್ಬೋದು. ಮತ್ತು ಯಾವುದೇ ಡಿಗ್ರಿ ಆಗಲಿ ಡಿಪ್ಲೊಮಾ ಆಗಲಿ ಮಾಡಿದವ್ರು ಸಹ PLI ಮಾಡಿಸ್ಬೋದು. ನಂತರ RPLI ಯಾರು ಸಹ ಆಗ್ಬೋದು. 19 ವರ್ಷ ಮೇಲ್ಪಟ್ಟವರು ಯಾರು ಸಹ ಮಾಡ್ಬೋದು. ಅದೇ ರೀತಿ ಈಗ PLI ನನ್ನ ಏಜ್ ಪ್ರಕಾರ ನೋಡೋದಾದರೆ, ಈಗ ಸಂವತ್ಸರ ನಾನು 10 ಲಕ್ಷ ತೊಗೋತೀನಿ. 10 ಲಕ್ಷ ತೊಗೊಂಡೆ, ನನಗೆ ಈಗ 21 ವಯಸ್ಸು. ನಾನು ಗೆಟ್ ಕ್ವೈಟ್ ಅಂತ ಕೊಟ್ಟರೆ ಈಗ ನೋಡ್ಬೋದು ನೀವು ಈ ರೀತಿ ಬರುತ್ತೆ. ಇದು ಆಂಟಿಸಿಪೇಟೆಡ್ ಎಂಡೋಮೆಂಟ್ ಇನ್ಶೂರೆನ್ಸು. ನಮಗೆ ಹೆಚ್ಚು ಅವಶ್ಯಕತೆ ಇರೋದು ಎಂಡೋಮೆಂಟ್ ಇನ್ಶೂರೆನ್ಸ್ ಅಂತ. ಇಲ್ಲಿ ನೋಡ್ಬೋದು ನನಗೆ 21 ವರ್ಷ ಆಗಿದೆ. ಸಂವತ್ಸರ 10 ಲಕ್ಷ. ಬೋನಸ್ ಪರ್ ಅಸಿಮ್ 1000ಕ್ಕೆ 52% ಬೋನಸ್ ರೇಟ್ ಇದೆ. ಈಗ 35ನೇ ವಯಸ್ಸಿಗೆ ಅಂದರೆ ಡ್ಯೂರೇಷನ್ ಇನ್ನೂ 14 ವರ್ಷ ಬಿಟ್ಟು ನನಗೆ ಸಿಗೋ ಹಣ, ನಾನು ಕಟ್ಟೋದೆಷ್ಟು 5800 ಪ್ಲಸ್ ಟ್ಯಾಕ್ಸ್ 2258. ಟೋಟಲಾಗಿ ನಾನು ತಿಂಗಳಿಗೆ ಕಟ್ಟಬೇಕಾಗಿರೋ ಹಣ 6008 ರೂಪಾಯಿ ಹಣ ಕಟ್ಟೋದು ಬರುತ್ತೆ. ನಮಗೆ ಟೋಟಲ್ ಬೋನಸ್ಸು 7,28,000 ಹಣ ಸಿಗುತ್ತೆ. ನಾವು ಕಟ್ಟಿರೋ ಹಣ ಎಷ್ಟು? 10 ಲಕ್ಷ. ನಮಗೆ ಟೋಟಲಾಗಿ ಮೆಚುರಿಟಿ ಅಮೌಂಟ್ ಎಷ್ಟು ಸಿಗುತ್ತೋ 17,28,000 ಹಣ ಸಿಗುತ್ತೆ. ಅಂದರೆ ನಮಗೆ ಎಷ್ಟು ಎಕ್ಸ್ಟ್ರಾ ಬಂತಂದರೆ ಇಲ್ಲಿ 7,28,000 ಹಣ ಎಕ್ಸ್ಟ್ರಾ ಬಂತು. ಅದೇ ರೀತಿ 40 ವಯಸ್ಸಿಗೆ ನೋಡೋದಾದರೆ ಇನ್ನೂ 19 ವರ್ಷ ಕಾಯಬೇಕಾಗುತ್ತೆ. 19 ವರ್ಷಕ್ಕಾದರೆ ನನಗೆ ಟೋಟಲಾಗಿ 9,88,000 ಹಣ ಸಿಗುತ್ತೆ. ಟೋಟಲಾಗಿ ಹಣ ಸಿಗೋದು 19,88,000. ನಾವು ಯಾವ ರೀತಿ ಜಾಸ್ತಿ ಇಡ್ತೀವಲ್ಲ ಅಷ್ಟು ಬೋನಸ್ಸು ಅಷ್ಟು ಹೆಚ್ಚಿಗೆ ಆಗುತ್ತೆ. ಕಡಿಮೆ ಏಜ್ದವರು ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಕ್ವಾರ್ಟರ್ಲಿ ಅಂದರೆ 4 ತಿಂಗಳಿಗೆ ಒಮ್ಮೆ ಸಹ ಕಟ್ಬೋದು. ಅದೇ ರೀತಿ ಹಾಫ್ ಇಯರ್ಲಿ ಅಂದರೆ 6 ತಿಂಗಳಿಗೊಮ್ಮೆ ಸಹ ಕಟ್ಬೋದು. ಇಯರ್ಲಿ ಸಹ ಕಟ್ಬೋದು. ಇಯರ್ಲಿ ನಾನು ನೋಡೋದಾದರೆ ವರ್ಷಕ್ಕೆ 69,000 ಹಣ ಕಟ್ಟೋದು ಬರುತ್ತೆ. ನೀವು ಬೆಟ್ರ್ ಅಂದರೆ ಮಂತ್ಲಿನೇ ಕಟ್ಟಿ, ಅಂದರೆ ದೊಡ್ಡ ಅಮೌಂಟ್ ಸಹ ಆಗೋಲ್ಲ. ಮಂತ್ಲಿ ಕಟ್ತಾ ಹೋದರೆ ಅದೇ ರೀತಿ ಈಗ ಇದು PLI ಚೆಕ್ ಮಾಡಿದೆ. RPLI ಸಹ ಹಾಗೆ ನಮಗೆ ಎಷ್ಟು ಲಕ್ಷದ ಬೇಕಲ್ಲ ಅಷ್ಟು ಲಕ್ಷದ್ದು ಹಾಕೋದು.